ಈ ಜಮೀನು ಪಟೇಲ್ ನಂಜೇಗೌಡರು ಗರ್ಕಳ್ಳಿ ಅವರಿಂದ ನಮ್ಮ ತಾತ ಊರೇಗೌಡ ಊರ್ ತಿಮ್ಮೇಗೌಡರು ಖರೀದಿ ಮಾಡ್ತಾರೆ. ಖರೀದಿ ಆದಂತ ನಮ್ಮ ತಂದೆ ಪಿ ಚಿಂದೇಗೌಡ ಊರ್ ಕೆಂಪಮ್ಮ ಅವರ ಅಣ್ಣ ತಮ್ಮದಿರದಿಂದ ಕೆಂಪಮ್ಮ ಅನ್ನೋರಿಗೆ ಇದಾಗುತ್ತೆ, ಖಾತೆ ಆಗುತ್ತೆ. ಖಾತೆ ಆದಂತ ಕಾಲದಲ್ಲಿ ನಾವು ಸುಮಾರು ಆಗಿನಿಂದಲೂ 48 ವರ್ಷದಿಂದಲೂ ಅಲ್ಲೇ ಅನುಭವದಲ್ಲಿದ್ದು ಉಳ್ಳಿ ಆರ್ಕ ರಾಗಿ ಎಲ್ಲಾ ಚೆಲ್ಕೊಂಡು ಅನುಭವದಲ್ಲಿದ್ದು, ಈಗ ಕೋವಿಡ್ ಟೈಮಲ್ಲಿ ನಾವು ಆ ಕಡೆ ಹೋಗಕ್ ಆಗ್ಲಿಲ್ಲ. ಆ ಟೈಮಲ್ಲಿ ಮದ್ದೂರಿ ಗಡಿ ತಿಮ್ಮೇಗೌಡ ಹುಚ್ಚೇಗೌಡರು ಮಕ್ಳುಗಳು ಅತಿಕ್ರಮಣ ಪ್ರವೇಶ ಮಾಡ್ತಾರೆ. ಆಗ ಕೇಳಕ್ ಹೋಗ್ದಾಗ ನಾವು 8-10 ಕಿಲೋಮೀಟರ್ ಬರ್ಬೇಕು. ಬೆಳ್ಳೂರಿಂದ ಅಂಕೆಗೊಂಡನಗುಡಿಗೆ 8-10 ಕಿಲೋಮೀಟರ್ ಆಗುತ್ತೆ. ಅವಾಗ ಗಲಾಟೆ ಮಾಡ್ತಾರೆ ನಮ್ಮ ಮೇಲೆ. ನಿಮ್ದು ಏನಿದ್ದು ಅಳತೆ ಮಾಡಿಸಿ ಅಂತಾರೆ. ಅಳತೆ ಮಾಡ್ಸಕ್ ಬಂದಾಗ ಈ ತರ ಹೆಂಗಸರುಗಳು ಅಂತಂದಿರೆಲ್ಲ ಬಂದು ಚೈನ್ ಬಿಡೋದನ್ನ ಅಧಿಕಾರಿಗಳಿಗೆ ದುರುಪಯೋಗ ಪಡಿಸ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ್ರು 2-3 ಸಾರಿ ಅಳತೆಗೆ ಹಾಕ್ಸಿದ್ರು ಅವರು ಬಹಳ ತೊಂದರೆ ಕೊಡ್ತಾವ್ರೆ. ಅವರಲ್ಲಿ ಯಾವುದೇ ದಾಖಲಾತಿ ಇಲ್ಲ. ನಾವು 2-3 ವರ್ಷದಿಂದ ನ್ಯಾಯ ಪಂಚಾಯತ್ ಎಲ್ಲ ಮಾಡಿ ನಿಮ್ದೇನದೆ ಮಾಡ್ಕೊಂಡು ಅಳತೆ ಏನಾರು ಮಾಡಿಸಿ ನಿಮ್ದೇನದೆ ನಾವು ಬಿಟ್ಕೊಡ್ತೀವಿ, ನಮ್ದು ಏನದೆ ನೀವು ಬಿಟ್ಕೊಡಿ. ಅದರಲ್ಲೂ 8 ಎಕರೆ ನಾವು ಕ್ರಯ ಮಾಡಿರೋದು. 7 ಎಕರೆ ಅಲ್ಲಿ ಅದ್ಬಸ್ ಮಾಡಿದಾಗ 7 ಎಕರೆ 22 ಗುಂಟೆ ಬತ್ತು. 18 ಗುಂಟೆ ಅವರೇ ಎಂಕ್ರೋಚ್ ಮಾಡ್ಕೊಂಡಿರೋದು ಅವಾಗ್ಲೇ ಬಿಟ್ಬಿಟ್ಟಿದೀವಿ. ಅದ್ರ ಮುಂದಕ್ಕೆ ಅವರು ದಿನೇ ಕೋವಿಡ್ ಟೈಮಲ್ಲಿ ನಾವು ಆ ಕಡೆ ಹೋಗ್ಲಿಲ್ಲ ಅಂತ ಕಾಲಕ್ಕೆ ಇದ್ರ ಟೈಮಲ್ಲಿ ದಿನೇ ಎಂಕ್ರೋಚ್ ಮಾಡ್ಕೊ ಬಂದ್ರು. ಅದ ಕೇಳಕ್ ಹೋಗೋಕೆ ಗಲಾಟೆ ಇತ್ತು. ನಾವು 8-10 ಕಿಲೋಮೀಟರ್ ಊರಿಂದ ಬರ್ಬೇಕು. ಅಲ್ಲಿ ಯಾರು ನಮಗೆ ಆ ತರ ಸಪೋರ್ಟ್ ಇಲ್ಲ. ಕಾನೂನು ಪ್ರಕಾರ ಹೋದ್ರೆ ಈ ತರ ಸರ್ವೇಯರ್ಗೆ ಪೊಲೀಸ್ನವ್ರಿಗೆ ಧಮಕಿ ಹಾಕೋದು, ಅವ್ರನ್ನೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈಯೋದು ಈ ತರ ಮಾಡ್ತಾರೆ. ಆ ತರ ಅವರಲ್ಲಿ RTC ಯಾವುದೇ ದಾಖಲಾತಿ ಇರೋದಿಲ್ಲ. ಮತ್ತೆ DC ಅವ್ರಿಗೆ ದಯಾಮರಣಕ್ಕೆ ಕೋರಿ ಮೊನ್ನೆ ಕೇಳ್ಪಟ್ಟೆ, ಈ ತರ ವಿಡಿಯೋ ಮಾಡಿ ಈ ತರ ಅರ್ಜಿ ಕೊಟ್ಟಿದೀವಿ ನಾವು, ಆ ತರ ಈ ತರ ಅಂತ ಸುಮ್ನೆ ಜೀವ ಬೆದರಿಕೆ ಹೊಡ್ತಾರೆ. ನಮ್ಗೆ ಅಲ್ಲಿ ಹೋಗ್ಲಿಕ್ಕೂ ಬಹಳ ತೊಂದರೆ ಇದ್ದಾವೆ. ನಮ್ಮಲ್ಲೆಲ್ಲ ಮೂಲ ದಾಖಲಾತಿಗಳು ಇಷ್ಟು ವರ್ಷದಿಂದಲೂ RTC ಅಲ್ಲಿ ಕಂದಾಯ ಕಟ್ಕೊಂಡು ಎಲ್ಲಾ ತರದಲ್ಲೂ ಬಂದಿರ್ತೀವಿ. ಈ ತರ ಈಗ ತೊಂದರೆ ಕೊಡ್ತಾವ್ರೆ. RTC ಬೋಗಸ್ RTC ಮಾಡಿಕೊಂಡು ಅದು ಮೂಲ ದಾಖಲಾತಿ ಯಾವ್ದು ಇಲ್ಲ ಅಂತ ಇದನ್ನ ರದ್ದುಪಡಿಸಬೇಕು ಅಂತ ತಹಸೀಲ್ದಾರ್ ಸಾಹೇಬರು AC ಅವ್ರಿಗೆ DC ಅವ್ರಿಗೆ, ಅದು 128 ಗೋಮಳದಲ್ಲಿ ಇರುತ್ತೆ 8 ಎಕರೆ. ನಾವು ಅದ್ಬಸ್ತು ದುರಸ್ತಿ ಎಲ್ಲ ಮಾಡಿಸ್ತೀವಿ 2010-11ರಲ್ಲಿ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಅಲ್ಲಿ 8 ಎಕರೆ ಇರಲ್ಲ, 18 ಎಕರೆ ಇದು 18 ಗುಂಟೆ ಕೈ ಬಿಟ್ಟೋಗಿರ್ತದೆ. ಇವರೇ ತಿಮ್ಮೇಗೌಡರು ಹುಚ್ಚೇಗೌಡರು ಪಟೇಲ್ ನಂಜೇಗೌಡರು ಅವ್ರಿಗೆ ಇಲ್ಲ ಇದರಿಂದ ಸರ್ಕಾರದಿಂದ ಅಲರ್ಟ್ ಆಗಿರೋದು. ಇದು ಗಮನ ಬಂದಿಲ್ಲ. ನಾವು ಚನ್ನಪಟ್ಟಣಕ್ಕೆ ಹೆಚ್ಚಿಗೆ ಓಡಾಡಲ್ಲ. ಯಾರೋ ಸ್ನೇಹಿತರೆಲ್ಲಾಗಿ ನಮ್ಗೆ ಗೊತ್ತಾದ್ದು ಈ ತರ ನಿಮ್ಮ ಜಮೀನ್ ಮೇಲೆ ಈ ತರ ಯೂಟ್ಯೂಬಲ್ಲಿ ಪೇಪರಲ್ಲಿ ಪತ್ರಕರ್ತಲ್ಲಿ ಬಿಟ್ಟವ್ರೆ ಅಂತಾಗ್ಲೇ ಗೊತ್ತಾದ್ದು ನಮ್ಗೆ. ನಾವಿದ್ದು ಮದ್ದೂರು ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡೋದು, ಅಲ್ಲೇ ವಾಸ, ಮಂಡ್ಯದಲ್ಲಿ ಇರೋದೆ ನಾನು. ಹಂಗಾಗಿ ಗೊತ್ತಾಗ್ಲಿಲ್ಲ, ನನಗೆ ಲೇಟಾಗಿ ಗೊತ್ತಾಯ್ತು. ಆಮೇಲೆ ಸ್ನೇಹಿತರೆಲ್ಲ ವಿಚಾರಿಸಿದಾಗಿ ಈ ತರ ಮೂಲ ದಾಖಲಾತಿ ನಿಮ್ಮಲ್ಲಿ ಇರುವಾಗ ಅವ್ರು ಯಾಕೆ ಆ ತರ ಗಲಾಟೆ ಮಾಡ್ತಾವ್ರೆ ಎಂದಾಗಿ ನಾವು ತಹಸೀಲ್ದಾರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಈ ತರ ನಮ್ದ ಜಮೀನ ತಾವು ಬಿಡಿಸ್ಕೊಡ್ಬೇಕು ಅಂತ, ಒತ್ತುವರಿ ಬಿಡಿಸ್ಕೊಡ್ಬೇಕು ಅಂತ ಕೇಳಲಾಗಿ ಅವರು 2-3 ಸಾರಿ ಅವ್ರಿಗೆ ನೋಟಿಸ್ ಎಲ್ಲ ಕೊಟ್ಟು ತಮ್ಮಲ್ಲಿ ಏನಿದೆ ದಾಖಲಾತಿ, ಮೂಲ ದಾಖಲಾತಿ ಏನಿದೆ ತಕ್ಕ ಬನ್ನಿ ಅಂತ ಹೇಳಿದ್ರು ಅವರಲ್ಲಿ ಏನು ಇಲ್ಲದ ಕಾರಣ 2 ಸಾರಿ ಡೇಟ್ ಕೊಡ್ತಾರೆ. ಅವ್ರಿಗೂ ನಮಗೂ ಕೊಡ್ತಾರೆ. ಈ ತರ ಸ್ಪಾಟ್ ಇನ್ಸ್ಪೆಕ್ಷನ್ ಗೊತ್ತಾಗಿವಿ, ತಾವು ಬನ್ನಿ ಅಂತ. ಅಲ್ಲಿ ಬಂದಾಗ ಅಧಿಕಾರಿಗಳನ್ನ ಬೈಯೋದು, ಆಡೋದು, ಚೈನ್ ಬಿಡಿಸೋದಿಲ್ಲ. ಆಮೇಲೆಲ್ಲ ಅವರ ಸಂಬಂಧಿಕರು ಹೆಂಗಸರುಗಳೆಲ್ಲ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ ಆಫೀಸರ್ಗಳನ್ನ. ಅವ್ರು ಭಯಭೀತರಾಗಿ ಯಾವುದೇ ತರದ ಕ್ರಮ ಕೈಗೊಳ್ಳಲ್ಲ. ಮಾಡಿದ್ದಾರೆ ಸರ್, 5 ಜನ ಮೇಲೆ ಮಾಡಿದ್ದಾರೆ. ಇಷ್ಟ ದಿನ ಯಾಕೆ ದುರಸ್ತು ಮಾಡಿಸ್ಕೊಳ್ಳಿಲ್ಲ ಅವರು? 1 ಎಕರೆ 32 ಗುಂಟೆ, 8 ಎಕರೆ ಸರ್. ಕ್ರಯಪತ್ರ ಎಲ್ಲ ಇದೆ, 8 ಎಕರೆಗೆ ಸಂಬಂಧಪಟ್ಟಂತ ಕ್ರಯಪತ್ರ ಎಲ್ಲ ಇದೆ ಸರ್. ಇಲ್ಲ, ಪಟೇಲ್ ನಂಜೇಗೌಡರಿಗೆ ಸರ್ಕಾರದಿಂದ ಅಲರ್ಟ್ ಆಗಿರೋದು, ಅದಕ್ಕೆ ಸಂಬಂಧ ಮೂಲ ದಾಖಲಾತಿ ಇದು ಚೆಕ್ ಬಂದ್ ಎಲ್ಲ ಇದೆ.